ಅರ್ಧ ದಾರಿಗೆ ನೆನಪಾಗ್ಬಿಡುತ್ತೆ ವ್ಲಾಗ್ಸ ಮಾಡಿಲ್ಲ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹಾಯ್ ನಮಸ್ಕಾರ ಗೈಸ್, ನಾವು ನಿಮ್ಮ ಜವಾರಿ ಹುಡುಗರು. ಬ್ಯಾಕ್ ಟು ದ ಸೆಕೆಂಡ್ ಲಾಗ್ ಯೂಟ್ಯೂಬ್ದ. ಆಮೇಲೆ ಇವತ್ತು ನಾವು ಬಸವೇಶ್ವರ ನಗರದಾಗ ಒಂದು ಐಸ್ ಕ್ರೀಮ್ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದೀವಿ. ನಿಮಗೆಲ್ಲ ತೋರಿಸ್ತೀವಿ ಆ ಐಸ್ ಕ್ರೀಮ್ ಸ್ಪಾಟ್ದಾಗ ಏನೇನು ಸಿಗುತ್ತೆ, ಏನೇನಿಲ್ಲ, ಏನೇನು ಚೆನ್ನಾಗೈತೆ. ಬರ್ರಿ ಹೋಗೋಣಂತ. ಇದು ಕೆಲ್ವಿನ್ ಸ್ಕೇಲ್ ಐಸ್ ಕ್ರೀಮ್ ಸ್ಪಾಟ್ ಅಂತ. ಬರ್ರಿ ತೋರಿಸ್ತೀವಿ. ಫಸ್ಟು ಪವನ್ ಭಾಯ್ ಮುಂದೆ ಹೋಗ್ತಿದ್ದಾರೆ. ಏನಾಗುತ್ತೆ ನೋಡೋಣ ಒಳಗೆ ಹೋಗಿ ಹೇಗಿದೆ ಅಂತ. ಸೊ ಗೈಸ್, ಫೈನಲಿ ನಾವು ವೈಟ್ ಫೀಲ್ಡಿಂದ ಬಂದು ಈ ಸ್ಪಾಟಿಗೆ ಬಂದಿದ್ದೀವಿ. ಬಸವೇಶ್ವರ ನಗರದಲ್ಲಿರೋದು ಸ್ಪಾಟ್ ನೋಡಿ ಹೇಗಿದೆ, ಐಸ್ ಕ್ರೀಮ್ ಪಾರ್ಲರು. ಸೊ ಐಸ್ ಕ್ರೀಮ್ಸ್ ಇದ್ದಾವೆ, ಇಲ್ಲಿ ಕೇಕ್ಸ್ ಇದ್ದಾವೆ, ಡೆಸರ್ಟ್ಸ್ ಆ್ಯಂಡ್ ದಿಸ್ ಈಸ್ ಆ್ಯಕ್ಚುಲಿ ಚಾಕೋಸು. ಇನ್ನೇನು ಮೇಲ್ಗಡೆ ಹಾಕ್ತಾರಲ್ಲ ಟಾಪಿಂಗ್ಸ್ ಇಟ್ಟಿದ್ದಾರೆ. ಇದೆಲ್ಲ ಐಸ್ ಕ್ರೀಮ್ಸು ಫ್ರೆಶ್ಲಿ ಮೇಡು. ಆಮೇಲೆ ಇದೆ ಇವರ ಮೆನ್ಯೂ. ಆ್ಯಕ್ಚುಲಿ ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಒಂದೊಂದಾಗಿ ಐಸ್ ಕ್ರೀಮ್ಸ್ನ ಟ್ರೈ ಮಾಡ್ತೀವಿ ಎಲ್ಲನೂ. ಆಮೇಲೆ ನಿಮ್ಗೆ ಹೇಳ್ತೀವಿ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಹೇಗಿತ್ತು. ಸೊ ವೇಟ್ ಗೈಸ್. ಫೇವ್ರೆಟ್ ಕಾರ್ ಸ್ಕೈಲೈನ್ ನಿಸಾನ್. ಗೈಸ್, ಈ ಕಾರ್ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿ ಕೇಕ್ಸ್ ಇಟ್ಟಿದ್ದಾರೆ, ಇವರೇ ಮಾಡಿರೋದು. ಕೋಲ್ಡ್ ಕೇಕ್ಸಾ? ಹ್ಞೂ, ನೈಸ್, ಚೆನ್ನಾಗಿ. ಕ್ಯಾಮ್ರಾ ತೆಗಿತವ್ರೆ ಅನ್ನ. ಶೂಟ್ಸ್ ಸ್ಟಾರ್ಟ್ ಮಾಡು ಅಂದರೆ ಕೂತ್ಕೋತಾರೆ ಆರಾಮಾಗಿ ಬ್ಯಾಗ್ ತೆಗೆದು. ಸ್ವಲ್ಪ ಆರಾಮಾಗಿ ಇನ್ನೂ ವೈಟ್ ಫೀಲ್ಡಿಗೆ ಹೋಗ್ಬೇಕು ಅನ್ನೋದು ಮರ್ತಿಲ್ಲ. ಚೆನ್ನಾಗಿದೆ. ಜವಾರಿ ಹುಡುಗರಾಗಿ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಲ್ಲ ಎಂಥ ಮಂದಿ ಇವರು. ಮತ್ತು ಬೆಂಗಳೂರದಾಗ ಭಾಷೆದಾಗ ಮಾತಾಡ್ತಾರೆ. ಇಲ್ಲಿ ಕಸ್ಟಮರ್ ಬಂದಿದ್ದಾರೆ. ಮೈಕ್ ಇದು, ಇದೇ ಮೈಕ್ ಯೂಸ್ ಮಾಡೋದು ನಾವು. ಡಿಜಿಟೆಕ್ 101 DWG ಸೆಟಪ್ ಮಾಡ್ತವ್ರೆ. ಇನ್ನೇನು ಶೂಟ್ ಸ್ಟಾರ್ಟ್ ಮಾಡೋಣ. ಅವರೊಬ್ಬರು ಬ್ರದರ್ ಬರ್ತಾರಂತೆ, ಅವ್ರನ್ನ ಕೇಳಿ ಶೂಟ್ ಸ್ಟಾರ್ಟ್ ಮಾಡೋದು. ಅಷ್ಟುವರೆಗೂ ಅವರು ಒಳಗಿಂದು ಹೊರಗಿಂದೆಲ್ಲ ಶೂಟ್ಸ್ ತೊಗೋತಿರ್ತೀವಿ. ಹಂಗೆ ರ್ಯಾಂಡಮ್ ಶೂಟ್ಸು ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನ ಹಾಕೋದು. ಸೊ ಇದು ಬೇಸಿಕಲಿ ಮೈಕು. ಈ ಮೈಕ್ನ ಕ್ಯಾಮ್ರಾ ಕನೆಕ್ಟ್ ಮಾಡಬೇಕು. ಅವರೇ OTG ಕೊಟ್ಟಿರ್ತಾರೆ. ಕ್ಯಾಮ್ರಾ OTG ಕೊಟ್ಟಿರ್ತಾರೆ, ಅದನ್ನು ಕನೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇದು ಮೈಕು ಟ್ರಾನ್ಸ್ಮಿಟ್ರು. ಇದನ್ನು ಆ್ಯಕ್ಚುಲಿ ನಾವು ಕಾಲರಿಗೆ ಹಾಕ್ಕೊಂಡು ಮಾತಾಡೋದು. ಇದಕ್ಕೆ ವಿಂಡ್ ಮೂಫ್ ಹಾಕ್ತೀವಿ, ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಚೆನ್ನಾಗಿ ಆಗಲಿ ಅಂತ. ರೆಡಿ ಮೈಕ್. ಇಲ್ಲಿ ಆನ್ ಮಾಡೋದು, ಇಲ್ಲಿ ಆನ್ ಮಾಡೋದು. ರೆಡಿ ಟು ಪ್ಲಗ್ ಇನ್. ಎಸ್, ಕನೆಕ್ಟ್ ಆಗಿದೆ. ಸೊ ಇನ್ನು ಲೈಟು ಏನಾದರೂ ಬೇಕಂದರೆ ಅದನ್ನು ಯೂಸ್ ಮಾಡ್ತೀವಿ. ಜಸ್ಟ್ ಈಗ ಬರೀ ಮೈಕು, ಆಮೇಲೆ ಕ್ಯಾಮ್ರಾ ಸೆಟಪ್ ಮಾಡಿದ್ದಾರೆ. ಆಮೇಲೆ ಏನೇನೋ ಹೆಡ್ಫೋನು ಎಲ್ಲ ತಂದಿದ್ದಾರೆ. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಈಗ ಲೈಟ್ ತೆಗಿತಾರೆ. ಇದು ಡಿಜಿಟೆಕ್ದು. ಆ್ಯಕ್ಚುಲಿ ನಾವು ಹೆಂಗಂದರೆ ಡಿಜಿಟೆಕ್ದು ಬ್ರ್ಯಾಂಡ್ ಅಂಬಾಸಡರ್ ಇದ್ದಂಗೆ. ಎಲ್ಲ ಡಿಜಿಟೆಕ್ದೇ ಯೂಸ್ ಮಾಡ್ತೀವಿ. ಒಂಥರ ಹಂಗೆ ಆಗ್ಬಿಟ್ಟಿದೆ. ಸೊ ಮೈಕ್, ಇದು ಕ್ಯಾಮ್ರಾ ಸ್ಟ್ಯಾಂಡು ಹಂಗೆ ಆಗಿದೆ. ಕ್ಯಾಮ್ರಾ ಸ್ಟ್ಯಾಂಡು ಡಿಜಿಟೆಕ್ದೇ ತೊಗೊಂಡಿದ್ದೀವಿ. ಸೊ ಎಲ್ಲ ಡಿಜಿಟೆಕ್ ಕಮೆಂಟ್ ಮಾಡಿ, ಎಲ್ಲ ನಿಮ್ಮದೇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಈಗ ಮೆನ್ಯೂ ತಂದು ಕೊಟ್ಟಿದ್ದಾರೆ. ಇದು ಕೆಲ್ವಿನ್ ಸ್ಕೇಲ್ ಅಬ್ಸಲ್ಯೂಟ್ಲಿ ಐಸ್ ಕ್ರೀಮಿಂದ. ಸೊ ಏನೇನಿದೆ ಅಂತ ನೋಡ್ಬೇಕಂದ್ರೆ ಫಸ್ಟು ಐಸ್ ಕ್ರೀಮ್ ಕೇಕ್ಸ್ ಇದೆ ಇವ್ರದ್ದು. ಐಸ್ ಕ್ರೀಮ್ ಕೇಕ್ಸಲ್ಲಿ ಡೆತ್ ಬೈ ಚಾಕ್ಲೇಟು, ಸ್ಟ್ರಾಬೆರಿ ಎಲ್ಲ ಒಂದು 10 ವೆರೈಟಿ ಇದೆ. ಆಮೇಲೆ ಸಂಡೇಸ್ ಇದೆ, ಸಂಡೇಸು. ಆಮೇಲೆ ಸ್ನ್ಯಾಕ್ಸು. ಆಮೇಲೆ ಸಂಡೇಸ್ ಅಂದರೆ ಇದೆ ಏನು DVC, ಜೂನಿಯರ್ DVC. ಆಮೇಲೆ ನಮಗೆ ಗೊತ್ತಿರೋದು ಯಾವುದೇ ಇಲ್ಲೇ ಇಲ್ಲಪ್ಪ, ಇಲ್ಲಿ ಡ್ರಿಂಕ್ ಆಫ್ ಮೊಗಲ್ಸ್ ಅಂತೆ. ನೋಡೋಣ, ಟ್ರೈ ಮಾಡೋಣ. ಆಮೇಲೆ ಸ್ನ್ಯಾಕ್ಸ್ ಇದೆ. ಸ್ನ್ಯಾಕ್ಸಲ್ಲಿ ಇದೆ ಫ್ರೈಸು, ಆಮೇಲೆ ಪೊಟ್ಯಾಟೊ ಪಾಪ್ಸು, ಅವೇ ನಾರ್ಮಲ್ ಸ್ನ್ಯಾಕ್ಸ್ ಇವೆ. ಬೇಸಿಕ್ಕಾಗಿ ಮೂರು ಥರ ಇದೆ. ಆಮೇಲೆ ಮಿಲ್ಕ್ ಶೇಕ್ಸ್ ಇದೆ. ಮೇನು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ಅವರ್ ಮೆನ್ಯೂ. ಮಿಲ್ಕ್ ಶೇಕು, ಬ್ಲೂಬೆರಿ, ಪೀಚು, ಆಮೇಲೆ ಲಿಚಿ ಎಲ್ಲ ಇದೆ.
ಆಮೇಲೆ ವೇಫಲ್ಸಲ್ಲಿ ರೆಡ್ ವೆಲ್ವೆಟ್ಟು ನಟೆಲ್ಲ ಎಲ್ಲ ವೇಫಲ್ಸ್ ಇದೆ. ನೋಡೋಣ, ಟ್ರೈ ಮಾಡೋಣ. ಸೊ ಇದು ಎಂಡಿಂಗು ಮೆನ್ಯೂ. ಇಷ್ಟೇ ಇದೆ ಮೆನ್ಯೂ. ಬನ್ನಿ ಟ್ರೈ ಮಾಡೋಣ. ಇದರಲ್ಲಿ ಏನು ಬೇಕು, ಇದರಲ್ಲಿ ನಿಮಗೇನು ಇಷ್ಟ ಅಂತ ಕಮೆಂಟ್ ಮಾಡಿ, ಯಾವ ಪಾರ್ಟ್ ಇಷ್ಟ ಅಂತ ಕಮೆಂಟ್ ಮಾಡಿ. ಐಸ್ ಕ್ರೀಮ್, ಸ್ನ್ಯಾಕ್, ಕೇಕ್ಸಾ ಅಥವಾ ಸಂಡೇಸಾ, ಸ್ನ್ಯಾಕ್ಸಾ ಅಥವಾ ವೇಫಲ್ಸಾ, ಮಿಲ್ಕ್ ಶೇಕ್ ಅಥವಾ ತಿಕ್ ಶೇಕ್ಸಾ ಅಂತ ಕಮೆಂಟ್ ಮಾಡಿ. ನನಗಂತೂ ಮಿಲ್ಕ್ ಶೇಕ್ಸ್ ಫೇವ್ರೇಟು, ಬಿಟ್ಟರೆ DBC ಫೇವ್ರೇಟು. ಸೊ ನೀವು ಕಮೆಂಟ್ ಮಾಡಿ. ಕೇಕ್ಸ್ದು ವಿಡಿಯೋ ತೊಗೋತಿದ್ದಾರೆ ಪವನು. ಇದು ಗ್ಲಾಸ್ ಐತಲ್ಲ, ಸೊ ಇದನ್ನು ಹೊರಗೆ ತೆಗೆದು ಅದನ್ನು ವಿಡಿಯೋ ಮಾಡಿ ಮತ್ತು ಹಾಕೋದಂದ್ರೆ ಕರಗ್ಬಿಟ್ರೆ ಹೊರಗೆ ತೆಗಿಯೋ ಅಷ್ಟಾಗೆ, ಕರಗ್ಬಿಟ್ರೆ ಕೇಕ್ ಹೊರಗೆ ತೆಗಿಯೋ ಅಷ್ಟಾಗೆ ಏನು ಮಾಡೋಕ್ಕಲ್ಲ, ತಿಂದ್ಬಿಡೋದು. ಎಲ್ಲ ತಿಂದ್ಬಿಡ್ರಿ, ಇಷ್ಟಿರೋದೆಲ್ಲ. ಇವತ್ತೇ ಡಯಾಬಿಟೀಸ್ ಬಂದು ಇಲ್ಲೇ ಪೇಷಂಟಾಗಿ ಮಕ್ಕೊಂಡ್ಬಿಡ್ತಾರೆ. ಬರೀ ಇಂಥದೆಯಾ? ಹೆಂಗೋ ನಮ್ಮ ಡಾಕ್ಟ್ರ್ ಇದ್ದಾರೆ ಎಲ್ಲ ಕರೆಕ್ಟ್ ಮಾಡೋಕ್ಕೆ, ನಾವು ತಿನ್ನೋದು ಸರಿ ಮಾಡೋದು. ಸೊ ನೋಡೋಣ ಯಾವ್ದ್ಯಾವುದು ಕೇಕ್ ಇದೆ ಅಂತ. ಇದರಲ್ಲಿ ಯಾವುದೇ ಹೆಸರು ಗೊತ್ತಿಲ್ಲ ನನಗೆ. ಟೀ ಮತ್ತು ಚಾಕೋಮೆನ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಯಾವುದು? ಸಿಜ್ಲಿ, ಈಗ ಸಿಜ್ಲಿ ಲೇಡಿ ಮತ್ತು ಚಾಕೋಮೆನ್ ಲೇಡಿ ಹಾಗೂ ಚಾಕೋಮೆನ್ ಚಾಕೋಮೆನ್ ಟ್ರೈ ಮಾಡೋಣ ಅಂತ ನೋಡೋಣ. ಚಾಕೋಮೆನ್ ಕುಕಿ ಮಾನ್ಸ್ಟರ್ ಅಲ್ಲಿ ಕಾಣ್ತದೆ ಏನು ಆ ಫೋಟೋದಾಗ ಏನು ಇರ್ತೈತೋ ಅದನ್ನು ಕೂಡ ಆಲ್ ಎಟ್ ಒನ್ ಸ್ಲೈಸ್ ಅಂತಿದೆ ನೋಡಿ. ಇದು ಚಾಕೋಮೆನ್. ಚಾಕೋಮೆನ್ ಹ್ಯಾಪಿ ಕಪಲ್. ನೋಡ್ರಿ, ಯಾರಾದರೂ ಕಪಲ್ ಬರಂಗಿದ್ರೆ ಬಂದು ಟ್ರೈ ಮಾಡಿ. ಚಲೋ ಇಲ್ಲಿ ಅಂತ ಹೇಳಿ. ಕಪಲ್ ನೀವೇ ಕಪಲ್ ಅದಿರಲ್ರಿ? ನಂಗೆ ಯಾರು ಇಲ್ಲ, ಸುಮ್ಮನಿಲ್ಲ, ನಾನಿನ್ನೂ ಚಿಕ್ಕ ಅಂತ. ಹಾಂ ಸಣ್ಣವ್ರು ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರೆ. ಆಮೇಲೆ ಕುಕಿ ಮಾನ್ಸ್ಟರ್ ಅಂತೆ. ಫಡ್ಜ್ ಆ್ಯಂಡ್ ಬೌಲ್ ಇದೊಂದು ತೊಗೊಳನ್ರಿ. ಫಡ್ಜ್ ಆ್ಯಂಡ್ ಬೌಲ್ ಗೊತ್ತಲ್ಲ. ಸೊ ಫಸ್ಟ್ ಐಟಮ್ ಕೊಟ್ಟಿದ್ದಾರೆ ಆಲ್ ಆ್ಯಟ್ ಒನ್ಸ್ ಅಂತ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ತಿನ್ನೋಕ್ಕೆ ಪವನ್ ಬೈ. ಹೇಗಿದೆ ಅಂತ ಕೇಳೋಣ ಟೇಸ್ಟ್. ಚೆನ್ನಾಗಿದೆ. ಇದು ಹೆಸರು ಆ್ಯಕ್ಚುಲಿ ಆಲೆಟ್ ಒನ್ಸ್ ಅಂತ. ಸೂಪರಾಗಿದೆ. ಇದು ಆ್ಯಕ್ಚುಲಿ ಗೋಡಂಬಿ, ಬಾದಾಮಿ ಆಮೇಲೆ ಏನೇನೋ ಹಾಕ್ಯಾರಪ್ಪ. ಆದ್ರೆ ನಂಗೆ ಯಾಕೋ ಇದು ಗಡ್ಬಡನ ಹೆಸರು ಚೇಂಜ್ ಮಾಡಿ ಆಲ್ ಆಟ್ ಒನ್ಸ್ ಅಂತ ಇಟ್ಟಾರ ಅನ್ಸೈತಿ. ಇಲ್ಲ, ನಂಗೆ ಯಾಕೋ ಗಡ್ಬಡ ಅನ್ಸೋದೈತಿ. ಇರಲಿ, ನಡೀತೈತೆ. ಏನೋ ಕಾನ್ಸೆಪ್ಟ್ ಚೇಂಜ್ ಮಾಡ್ಯಾರ, ಇರಲಿ. ಇಲ್ಲಿ ನೋಡಿ ಒಳಗೆಲ್ಲ, ಒಳಗೆ ಸ್ಟ್ರಾಬೆರಿ, ಆಮೇಲೆ ಮೇಲೆ ಮ್ಯಾಂಗೋ. ಹಾಂ, ಮ್ಯಾಂಗೋ ಫ್ಲೇವರ್ ಹಾಕಿದ್ದಾರೆ. ಆಮೇಲೆ ಕೆಳಗೆ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಪಲ್ಲು, ಮೇಲೆ ಡ್ರೈ ಫ್ರೂಟ್ಸ್ನ ಟಾಪಿಂಗ್ ಮಾಡಿದ್ದಾರೆ. ಸೊ ಸೆಕೆಂಡ್ ಡಿಶ್ ನಾವು ಟ್ರೈ ಮಾಡ್ತಿರೋದು ಚಿಲ್ಲಿ ಗಾರ್ಲಿಕ್ ಪೊಟ್ಯಾಟೊ ಪಾಪ್ಸ್ ಅಂತ. ಹೆಂಗೈತೆ ಹೇಳಿ? ಮಸ್ತ್ ಕ್ರೀಮಿ. ಇದು ಏನೋ ಫ್ರೆಶ್ ಆಗಿದೆ. ಈಗಿನ ಜಾಸ್ತಿ ಆಯಿಲ್ ಅನ್ಸಲ್ಲ, ಸಕ್ಕತ್ತಾಗಿದೆ. ಫುಲ್ಲಿ ಆಫ್ ಪೊಟ್ಯಾಟೊ, ಒಂಥರ ಕ್ರಂಚಿ ಸೌಂಡ್ ಬರುತ್ತೆ. ಕ್ರಂಚಿ ಸೌಂಡ್. ಹರ್ಷ, ಏನಾರ ಮರ್ತಿದ್ವೇನೆ ಇವತ್ತು? ಭಾಳ ಮರ್ತು ಬಿಟ್ಟಿವಿ ಗೈಸ್. ಇವತ್ತು ಎಲ್ಲ ಶೂಟಿಂಗ್ ಎಲ್ಲ ಮುಗೀತು. ಸೊ ಅದೇನೋ ಐಸ್ ಕ್ರೀಮ್ದು ಕೆಲ್ವಿನ್ ಸ್ಕೇಲ್ ಅದನ್ನೆಲ್ಲ ಫುಡ್ ರಿವ್ಯೂ ಮಾಡಿದ್ವಿ. ಎಲ್ಲ ಆಗಿತ್ತು. ಅದಾದಮೇಲೆ ಓನರಿಗೆ ಓಕೆ ನಾವು ಓಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಆಯಿತು. ಹೊರಗೆ ಬಂದ್ವಿ. ಅದೇನೋ ಟಾಪಿಕ್ ಇವೊಂದು ಕ್ಲಾಸ್ದು ಏನೋ ಆಗಿತ್ತು ಫ್ರೆಂಡಿಂದು ಅಂತ ಹೇಳ್ಕೊಂತ ಹಂಗೆ ಮಾತಾಡ್ಕೊಂತ ಹೋದ್ವಿ. ಅರ್ಧ ದಾರಿಗೆ ನೆನಪಾಗ್ಬಿಡ್ತು ವ್ಲಾಗ್ಸ ಮಾಡಿಲ್ಲ ಅಂತ. ನಾನು ತಿನ್ನೋದ ಲಾಸ್ಟ್, ಇವನು ತಿನ್ನೋದು ಬಂದೇ ಇಲ್ಲ ಅದ್ರೊಳಗೆ. ಹಂಗಾಗಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ವಿ ವಿಲ್ ಕ್ಯಾಚ್ ಅಪ್. ಏನಂತೀರಿ? ಮಾಡೋಣ ಕರೆಕ್ಟಾಗಿ. ಎಸ್, ಸಿ ಯು ಗೈಸ್. ನೆಕ್ಸ್ಟ್ ಏನದು ಏನಂತಾರೆ, ನೆಕ್ಸ್ಟ್ ಈ ಶೂಟು ನಾವೇನು ರಿವ್ಯೂ ಮಾಡಿದ್ದೀವೋ, ಸೊ ಅದನ್ನು ನೀವೇನಾದರೂ
ವಿಡಿಯೋ ನೋಡಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಅದರೊಳಗೆ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಜವಾರಿ ಹುಡುಗರು ಅಂತ ಒಂದು ಪೇಜ್ ಐತಿ. ಸೊ ಅದರೊಳಗೆ ಫುಡ್ ರಿವ್ಯೂಸ್ ಹಾಕಿರ್ತೀವಿ. ಸಿ ಯು ಗೈಸ್, ಬಾಯ್. ಅಷ್ಟೇ.